ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಟ್ಯಾರೋ ರೀಡರ್ ದ ಮೆಜಿಷಿಯನ್ 111 ಟ್ಯಾರೋಡ್ಗೆ ಸ್ವಾಗತ. ಈ ಹುಣ್ಣಿಮೆ ನಂತರ ನಿಮ್ಮ ಲವ್ ಲೈಫ್ನಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ. ಈ ಹುಣ್ಣಿಮೆಯ ನಂತರ ನಿಮ್ಮ ಲವ್ ಲೈಫಲ್ಲಿ ಯಾವ ರೀತಿಯ ಬದಲಾವಣೆ ಇದೆ? ಓಕೆ, ನಿಮ್ಮ ಒಂದು ಲವ್ ಲೈಫಲ್ಲಿ ಈ ಹುಣ್ಣಿಮೆಯ ನಂತರ ಯಾವ ಬದಲಾವಣೆ ಇದೆ? ಇದು ಒಂದು ಕ್ಯಾಂಡಲ್ ಬಾಕ್ಸ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಇದನ್ನು ತಗೊಳ್ಬೋದು, ಇಲ್ಲಾಂದರೆ ದಯವಿಟ್ಟು ಅಲ್ಲೇ ಬಿಡಿ. ನಿಮ್ಮ ಒಂದು ರೀತಿಯಲ್ಲಿ ಒಂದು ತುಂಬಾ ಇಬ್ಬರೂ ಅಟ್ಯಾಚ್ಮೆಂಟ್ಗಳನ್ನ ಬೆಳೆಸ್ಕೊಳ್ಳುವಂಥದ್ದು, ಲಾಯಲ್ಟಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು, ಮತ್ತು ನಿಮ್ಮ ಒಬ್ಬರನ್ನೊಬ್ಬರು ನಂಬಿಕೆ ಇಡುವಂಥ ದಿನಗಳು ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥ ಚಾನ್ಸಸ್ಗಳು ಕೂಡ ಬರ್ತಾ ಇರುವಂಥದ್ದು. ಮತ್ತು ನಿಮ್ಮ ವ್ಯಕ್ತಿ ಆಗಿರ್ಬೋದು, ನಿಮಗೆ ಒಂದು ರೀತಿಯ ನಿಮ್ಮಿಬ್ಬರ ಮಧ್ಯೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂಥ ವ್ಯಕ್ತಿಗಳಾಗ್ಬೋದು. ನಿಮ್ಮ ಲವ್ ಲೈಫಲ್ಲಿ ತುಂಬಾ ಸಪೋರ್ಟಿವ್, ಆಲ್ವೇಸ್ ಯಾವಾಗಲೂ ಕೂಡ ನಿಮ್ಮ ಜೊತೆ ಒಂದು ಡಿಫಿಕಲ್ಟ್ ಸಿಚುವೇಶನ್ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಖಂಡಿತವಾಗ್ಲೂ ನಿಮ್ಮ ಜೊತೆ ಅವರು ಇರ್ತಾರೆ ಅಂತ ಬಂದಿರುವಂಥದ್ದು. ಬಟ್ ಏನೋ ಒಂದು ಸಮಥಿಂಗ್ ಎಚ್ಚರಿಕೆನೂ ಕೂಡ ಇದೆ, ನಿಮಗೆ ಏನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು, ಏನೋ ನಿಮ್ಮ ಬಗ್ಗೆ ಆಗಿರ್ಬೋದು, ಏನೋ ಸರ್ಚಿಂಗ್ ನಡೀತಾ ಇದೆ ಅಂತ ಬಂದಿರುವಂಥದ್ದು. ಮತ್ತು ನೀವು ಕನೆಕ್ಷನ್ನ ಬೆಳೆಸ್ಕೊಂಡಿರೋದಾಗಿರ್ಬೋದು, ಒಂದು ಸೋಲ್ ಸರ್ಚಿಂಗ್ ಆಗಿರ್ಬೋದು, ಏನು ನಿಮ್ಮ ಜೊತೆ ಯಾವಾಗಲೂ ಯಾರೋ ಒಬ್ಬರು ನಿಮ್ಮನ್ನ ಸರ್ಚ್ ಮಾಡ್ತಾನೆ ಇರ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಲೈಫಿಂದ ಬಿಟ್ಟು ಹೋಗ್ಬೋದು, ಏನೋ ಒಂದು ರೀಸನ್ನಿಂದ ನೀವಿಬ್ಬರು ದೂರ ಆಗುವಂಥ ಕ್ಷಣಗಳು ಬರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಮತ್ತು ಹೋಗ್ತಾ ಹೋಗ್ತಾ ನಿಮ್ಮ ಲೈಫಲ್ಲಿ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್, ನಿಮಗೆ ಒಂದು ಕನ್ಫ್ಯೂಷನ್ಸ್ಗಳು ಕಾಡ್ಬೋದು. ಬಟ್ ನೀವು ಒಂದು ಏನು ಫೀಲ್ ಮಾಡ್ತಾ ಇದ್ದೀರಾ, ನೀವೇನು ಒಂದು ರೀತಿ ಕಾಂಪ್ಲಿಕೇಶನ್ ಇದೆ ನಿಮ್ಮ ಒಂದು ರೀತಿಯಲ್ಲಿ, ನಿಮ್ಮ ಫೀಲಿಂಗ್ ಆಗಿರ್ಬೋದು, ನಿಮ್ಮನ್ನು ಕೇರ್ ಮಾಡಿರುವಂಥವ್ರಾಗಿರ್ಬೋದು, ತುಂಬಾ ಅಳ್ತಿರುವಂಥ ವ್ಯಕ್ತಿಗಳು, ತುಂಬಾ ನೋವು ಪಟ್ಟಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ. ತುಂಬಾ ಒಂದು ರೀತಿಯಲ್ಲಿ ಒಂದು ಸೀಕ್ರೆಟಾಗಿ ಏನೋ ಮೈಂಟೈನ್ ಮಾಡ್ತಾ ಇರುವಂಥ ಪ್ರೀತಿ ನಿಮ್ದು ಆಗಿರ್ಬೋದು. ಬಟ್ ಅದನ್ನು ಯಾರ ಹತ್ರನೂ ಶೇರ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು ನಿಮಗೆ ಇರ್ಬೋದು ಕೆಲವ್ರಿಗೆ ಇಲ್ಲಿ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ನಿಮ್ಮನ್ನು ಇಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಕೆಲವರಿಗೆ ಇಲ್ಲಿ ಸೀಕ್ರೆಟಾಗಿ ಯಾರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ನಿಲ್ತಾರೆ. ಡೀಪ್ಲಿ ನೀವು ಯಾವಾಗಲೂ ಕೂಡ ನಿಮ್ಮ ಒಂದು ಪ್ರೀತಿ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯಲ್ಲಿ ಬಂದು ಸಡನ್ನಾಗಿ ಏನೋ ವಿಚಾರಗಳನ್ನ ಇಂಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಅವರು ತುಂಬಾ ಅಟ್ರಾಕ್ಷನ್ ಆಗಿರುವಂಥದ್ದಾಗಿರ್ಬೋದು, ತುಂಬ ಪೊಸೆಸಿವ್ನೆಸ್ ಬರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ಸ್ವಲ್ಪ ಇಬ್ಬರೂ ಕೂಡ ಕನ್ಫ್ಯೂಷನ್ಸ್ ಮೂಡಲ್ಲಿ ಬರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರ್ಬೋದು. ಕೆಲವ್ರಿಗೆ ಇಲ್ಲಿ ಹಾರ್ಟ್ ಬ್ರೇಕ್ ಆಗುವಂಥ ಬ್ರೇಕಪ್ ಎನರ್ಜಿನ ಹೇಳ್ತಾ ಇದೆ. ಮತ್ತು ಒಂದು ರೀತಿಯಲ್ಲಿ ಮ್ಯಾಟರ್ ಏನೇ ಒಂದು ಫೈಟ್ ಆಗಿರ್ಬೋದು, ಮತ್ತು ಜಗಳ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಕೆಲವ್ರಿಗೆ ಈಗ ಆಲ್ಮೋಸ್ಟ್ ಆಗಿರುವಂಥವ್ರಿಗಾಗಿರ್ಬೋದು. ಇನ್ನು ಕೆಲವ್ರಿಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಬ್ರೇಕಪ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಫೀಲ್ ಮಾಡ್ತಾ ಇರೋರಿಗೆ. ಬಟ್ ನೋ ಮ್ಯಾಟರ್, ಇದು ಯಾವಾಗಲೂ ಕೂಡ ಬಟ್ ಅವ್ರು ನಿಮ್ಮ ಜೊತೆ ಜಗಳ ಆಡಿರಲಿ ಬಿಟ್ಟಿರಲಿ, ಖಂಡಿತವಾಗ್ಲೂ ನಿಮ್ಮ ನೆನಪಲ್ಲೇ ಅವರು ಇರ್ತಾರೆ. 24/7 ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಬಂದಿರುವಂಥದ್ದು. ಬಟ್ ಅವರು ಒಂದು ಟೈಮ್ ಏನಿದೆ, ಒಂದಿಷ್ಟು ಒಂದು ರಿಲ್ಯಾಕ್ಸ್ ಬೇಕು ಅನ್ನೋದ್ರ ಜೊತೆ ಇದೆ. ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಕೆಲವರಿಗೆ, ಇಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲೋ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ದಯವಿಟ್ಟು ಎಲ್ಲೋ ಯಾರೋ ಹರಕೆನ ಪೆಂಡಿಂಗ್ ಇಟ್ಟಿದ್ದೀರ, ದಯವಿಟ್ಟು ಅದನ್ನು ತೀರಿಸ್ಕೊಳ್ಳಿ ಅಂತ ಬರ್ತಾ ಇರುವಂಥದ್ದು. ಮತ್ತು ನೀವಿಬ್ಬರೂ ಕೂಡ ತುಂಬ ಈಗೋ ಇರುವಂಥ ವ್ಯಕ್ತಿಗಳಾಗಿರ್ತೀರ. ನೀವು ನಾನು ಮೊದಲು ಅನ್ನೋ ರೀತಿಯಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ತೀರ. ಮತ್ತು ತುಂಬ ಮೆಮೊರೀಸ್ಗಳನ್ನ ನೆನ್ಪು ಮಾಡ್ಕೊಳ್ತಾರೆ. ನಿಮ್ಮ ಒಂದು ಲೈಫಲ್ಲಿ, ಮುಂದಿನ ಲೈಫಲ್ಲಿ ನೀವು ಆಗಿರುವಂಥ ಬದಲಾವಣೆ ಏನಿತ್ತು ಅಂದರೆ, ನೀವು ದೂರ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಖಂಡಿತವಾಗ್ಲೂ ಒಂದು ಬದಲಾವಣೆನ, ಒಂದು ಮೆಮೊರಿಗಳನ್ನ ನೆನ್ಪು ಮಾಡ್ಕೊಳ್ತಾರೆ, ಹಳೆ ನೆನಪುಗಳನ್ನ ಯೋಚನೆ ಮಾಡ್ತಿರ್ತಾರೆ. ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರುವಂಥ ದಿನಗಳು ಅವ್ರಿಗೆ
ಹತ್ರದಲ್ಲೇ ಇದೆ ಅಂತ ಬಂದಿರುವಂಥದ್ದು. ಮತ್ತೆ ನಿಮ್ಮ ಜೀವನದಲ್ಲಿ ಹೊಸ ಎಂಟ್ರಿನ ಕೊಟ್ಟು ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಣ ಅನ್ನೋದು ಕೂಡ ಕೆಲವರಲ್ಲಿ ಇಲ್ಲಿ ಓಡ್ತಾ ಇರ್ಬೋದು. ಕೆಲವರಿಗೆ ಇಲ್ಲಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಡೀಪ್ಲಿ ತುಂಬಾ ಹರ್ಟ್ ಆಗಿರುವಂಥವ್ರು ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರ್ತೀರಾ. ಯಾರಿಲ್ಲ ಹರ್ಟ್ ಆಗಿಲ್ಲ ಅವರು ಒಂದು ರೀತಿಯಲ್ಲಿ ಮತ್ತೆ ಏನೋ ಒಂದು ಬ್ರೇಕಪ್ ಎನರ್ಜಿನ, ಒಂದು ನಿಮಗೆ ನಂಬಿಕೆಯಿಂದ ಮೋಸ ಮಾಡುವಂಥ ವ್ಯಕ್ತಿ ನಿಮ್ಮವರಾಗ್ಬೋದು ಅಂತ ಕೂಡ ಬಂದಿರುವಂಥದ್ದು. ಕೆಲವ್ರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ವ್ಯಕ್ತಿಯ ಜೊತೆ ಮ್ಯಾರೇಜ್ ಆಗಿರ್ಬೋದು, ನೀವು ಇಷ್ಟಪಟ್ಟಂಥ ವ್ಯಕ್ತಿ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮ್ಯಾರೇಜ್ ಆಗಿದ್ದೀರಾ. ಬಟ್ ಆದ್ರೂ ಕೂಡ ಏನೋ ನೋವು, ಡಿಪ್ರೆಷನ್, ಡಿಫಿಕಲ್ಟ್ ಸಿಚುವೇಶನ್ ಎದುರಿಸ್ತಾ ಇರ್ಬೋದು. ಬಟ್ ಆ ಒಂದು ಟಾಕ್ಸಿಕ್ ಮೈಂಡನ್ನು ಇಟ್ಕೊಂಡಿರುವಂಥದ್ದನ್ನು ದಯವಿಟ್ಟು ಏನು ಗೇಮ್ ಮಾಡ್ತಿದ್ದಾರೆ ಅನ್ನೋವಂಥ ಮೈಂಡನ್ನು ಫೈನಲಿ ನಿಮ್ಗೆ ಏನೋ ಒಂದು ರಿಸಲ್ಟ್ ಮುಖಾಂತರ ತಿಳಿಸ್ತಾರೆ ಅಂತ ಬಂದಿರುವಂಥದ್ದು. ಏನೋ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ಬೋದು, ಮತ್ತು ನಿಮ್ಮ ಜೊತೆ ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಬಟ್ ನಿಮ್ಮ ಒಂದು ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ನೀವೇನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀರಾ ಅದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ಅವ್ರು ಹಂಗೆ ಇವ್ರು ಹಿಂಗೆ ಅನ್ನೋದಕ್ಕಿಂತ ಒಂದು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಾ ಇದ್ದೀರಾ, ನೀವಿಬ್ಬರು ಒಂದಾಗಲಿ ಅನ್ನೋ ರೀತಿಯಲ್ಲಿ, ಎಲ್ಲಿ ಮೋಸ ಮಾಡ್ತವ್ರೆ ಅನ್ನೋದಕ್ಕಿಂತ ಅದೆಲ್ಲ ಸರಿ ಹೋಗಿ ಏನೋ ನನಗೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗಲಿ ಅನ್ನೋ ರೀತಿಯಲ್ಲಿ ಇರಲಿ ಅಂತ ಪ್ರಾರ್ಥನೆನ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಡೆಯುತ್ತೆ. ಅಂದರೆ ನಿಮ್ಮ ಪರ ನ್ಯಾಯ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಅವ್ರು ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಕೆಲವ್ರಿಗೆ ಇಲ್ಲಿ ಡೈವೋರ್ಸ್ ಕೂಡ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಎಚ್ಚರಿಕೆನ ವಹಿಸಿ. ಸಡನ್ನಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದು ನಿಮಗೆ ಏನೋ ಸಮಸ್ಯೆಗಳಾಗಿ ಒಂದು ರೀತಿಯಲ್ಲಿ ಡೈವೋರ್ಸ್ವರೆಗೂ ಹೋಗಿ ವಾಪಸ್ ರಿಟರ್ನ್ ಆಗ್ಬೋದು, ಮಾತುಕತೆಗಳಾಗ್ಬೋದು, ಇಲ್ಲ ಆಗಿರ್ಬೋದು. ಒಂದು ಟರ್ನಿಂಗ್ ಪಾಯಿಂಟ್ ಅದನ್ನು ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ರೀತಿಯಲ್ಲಿ ಹೆಂಡ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ದಯವಿಟ್ಟು ಬಟ್ ಕೆಲವ್ರಿಗೆ ಇಲ್ಲಿ ಯಾರು ದೂರ ಹೋಗಿದ್ದಾರೆ ಅವರು ಖಂಡಿತವಾಗ್ಲೂ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ತಾರೆ. ಬಟ್ ಅವರು ಒಂದು ರೀತಿಯಲ್ಲಿ ಈಗಿರುವಂಥ ಸಮಸ್ಯೆಯಲ್ಲಿ ಯಾರಿದ್ದಾರೆ, ಏನು ಥಿಂಕ್ ಮಾಡ್ತಿದ್ದಾರೆ, ಅದು ಒಂದು ಥಿಂಕಿಂಗ್ ಮೈಂಡೆಡ್ ಆಗಿರುತ್ತೆ, ಬ್ರೇಕಪ್ ಎನರ್ಜಿ. ಬಟ್ ನಿಮಗೆ ಒಂದಿಷ್ಟು ಒಂದು ಕಾಣದಿರುವಂಥದ್ದು ಸೀಕ್ರೆಟ್ ವಿಚಾರಗಳನ್ನ ತಿಳಿದ್ರೆ ನಿಮಗೆ ಸಮಸ್ಯೆ ಆಗ್ಬೋದು ಅಂತ. ನಿಮ್ಮನ್ನು ಅವರು ತುಂಬಾ ಇಷ್ಟಪಡ್ತಾ ಇರ್ಬೋದು, ಕೆಲವರು ಟ್ರಸ್ಟ್ ಮಾಡ್ತಾ ಇರ್ಬೋದು, ಏನೋ ಸಮಥಿಂಗ್ ಅವ್ರಿಗೆ ಇದ್ದಂಥ ನೋವುಗಳನ್ನ ಆಗಿರ್ಬೋದು ನಿಮ್ಮ ಹತ್ರ ಶೇರ್ ಮಾಡದೇ ಇರ್ಬೋದು. ದಯವಿಟ್ಟು ಅವರ ಮನಸ್ಸನ್ನು ಕೇಳ್ಕೊಳ್ಳಿ. ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಪ್ಲಸ್ ಅವ್ರು ಏನೇ ಮಾಡಿದ್ರೂ ಕೂಡ ಅವ್ರಿಗೆ ಸರಿ ಅಂತಲೇ ಅನ್ನಿಸ್ತಿದೆ. ಹಾಗಾಗಿ ಒಂದಿಷ್ಟು ನೀವು ತಾಳ್ಮೆ ಅವಶ್ಯಕತೆ ಇದೆ. ಹಾಗಾಗಿ ಏನೇ ಸಿಚುವೇಶನ್ ಇದ್ರೂ ಕೂಡ ತಾಳ್ಮೆಯಿಂದ ನಿಭಾಯಿಸಿದಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲವೂ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ.